Hallelujah. Come on now, louder hallelujah. Hallelujah. Okay, and I thank God for this wonderful time. God is really a good God. And He has led us very faithfully. And I thank God for the last week. I thank God for the last week. I know we had a loss in the family. And the loss what I had was we lost our father. But physically he is not present here. And if I call him now, he will not come back home. Because he has gone to such a place where nobody, when he goes there, loves to come here. ಯಾಕೆಂದ್ರೆ ಅವರು ಎಂತ ಸ್ಥಳಕ್ಕೆ ಹೋಗಿದ್ದಾರೆ ಅಂದ್ರೆ ಅಲ್ಲಿ ಹೋದವರು ತಿರುಗಿ ಬರ್ಲಿಕ್ಕೆ ಇಷ್ಟಪಡುವುದಿಲ್ಲ. And we were singing that song ಸಂತೋಷ ಹುಟ್ಟುತ್ತೆ. ನಾವು ಇಲ್ಲಿ ಸಂತೋಷ ಹುಟ್ಟುತ್ತೆ ಎಂಬುದಾಗಿ ಹಾಡು ಹಾಡ್ತಾ ಇದ್ದೇವೆ. The words of that song says this way. ಆ ಎರಡನೇ ಚರಣ ಹೇಳ್ತದೆ, the people are walking here, some people are going to hell. ಕೆಲವು ಜನರು ಇಲ್ಲಿ ತಿರುಗಾಡ್ತಾ ಇದ್ದಾರೆ ಮತ್ತೆ ಕೆಲವು ಜನರು ಪಾತಾಳದಲ್ಲಿ ಹೋಗ್ತಾ ಇದ್ದಾರೆ ಅಂತ. But it says ನಾನಾದರೂ ಪರಲೋಕದಲ್ಲಿ I will rejoice there. ಆದರೆ ಅದು ಹೇಳ್ತದೆ ನಾನಾದರೂ ಪರಲೋಕದಲ್ಲಿ ಸಂತೋಷ ಪಡ್ತೇನೆ ಎಂಬುದಾಗಿ. And let me tell you something here. ನಿಮಗೆ ಒಂದು ವಿಷಯನ ನಾನು ಹೇಳ್ತೇನೆ. I thank God for everything what has happened last week. ನಾನು ದೇವರಿಗೆ ನಿಜವಾಗಿ ವಂದನೆಗಳನ್ನು ಹೇಳ್ತೇನೆ ಕಳೆದ ವಾರ ಏನಾಗಿದೆ ಎಂಬುದಾಗಿ. Now many people may be thinking, may be surprised, are you thanking God for somebody who died in your house? ನೀವೆಲ್ಲರಿಗೂ ನಿಮಗೆ ಆಶ್ಚರ್ಯವಾಗಿರಬಹುದು, ನಿಮ್ಮ ಮನೆಯಲ್ಲಿ ತೀರಿ ಹೋದ್ರೆ ನಿಮಗೆ ವಂದನೆಗಳನ್ನು ಹೇಳ್ತಾ ಇದ್ದೀರಿ ನಿಮ್ಮ ದೇವರಿಗೆ. 101% I want to thank God. 100ಕ್ಕೆ 100 ನಾನು ದೇವರಿಗೆ ವಂದನೆಗಳನ್ನು ಹೇಳ್ತೇನೆ. And I just have a vacuum or an emptiness of his loss in my physically. ದೈಹಿಕವಾಗಿ ಅವರನ್ನು ನಾವು ಕಳೆದುಕೊಂಡಾಗ ನನ್ನಲ್ಲಿ ಒಂದು ಖಾಲಿತನ ಇದೆ. But what I was encouraged. ಆದ್ರೆ ನಾನು ಏನು ಉತ್ತೇಜನಗೊಂಡಿದ್ದೇನೆ ಅಂದ್ರೆ, but the Holy Spirit told me very clearly, like Paul, he finished his race and he's gone home now. ಆದ್ರೆ ಪವಿತ್ರಾತ್ಮನು ನನಗೆ ತಿಳಿಸಿದ್ದೇನೆಂತಂದ್ರೆ, ಅವರು ಪೌಲನು ಹೇಳುವ ಪ್ರಕಾರ ತಮ್ಮ ಓಟವನ್ನು ಅವರು ಕಡೆಗಣಿಸಿದ್ದಾರೆ ಎಂಬುದಾಗಿ. And he went to be in heaven. ಮತ್ತು ಅವರು ಪರಲೋಕದಲ್ಲಿ ಇದ್ದಾರೆ ಎಂಬುದಾಗಿ. And I thank God he fulfilled the very mission what God had given him. ಮತ್ತು ನನ್ನ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ, ಯಾಕೆಂದ್ರೆ ಅವರು ದೇವರು ಅವರಿಗೆ ಕೊಟ್ಟಂತ ಒಂದು ಜವಾಬ್ದಾರಿಯನ್ನು ಅವರು ಸಂಪೂರ್ಣವಾಗಿ ಮುಗಿಸಿದ್ದಾರೆ ಎಂಬುದಾಗಿ. That's what I really thank God for that. ಅದಕ್ಕಾಗಿ ನಾನು ದೇವರಿಗೆ ನಿಜವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. Hats off to my God. ನಾನು ನನ್ನ ದೇವರಿಗೆ hats off ಹೇಳ್ತೇನೆ. And the second thing, I want to thank all my church members. ನಾನು ಎರಡನೇದಾಗಿ ನನ್ನ ಎಲ್ಲಾ ಸಭಿಕರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. You were there with me in the time of trouble. ನನ್ನ ಒಂದು ಕಷ್ಟದ ಸಮಯದಲ್ಲಿ ನೀವೆಲ್ಲರೂ ನನ್ನೊಟ್ಟಿಗೆ ಇದ್ದೀರಿ. You were there with me as a moral support, there singing and praising God and rejoicing. ನೀವು ನನ್ನೊಟ್ಟಿಗೆ ಅಲ್ಲಿ ಹಾಡುತ್ತಾ ಅಲ್ಲಿ ನನ್ನೊಟ್ಟಿಗೆ ನೀವು ಇದ್ದಿದ್ದಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ. And even when we had been to the grave there, you were there with us. ನಾವು ಅಲ್ಲಿ ಸಮಾಧಿ ಬಳಿ ಇದ್ದಾಗಲೂ ಸಹ ನೀವು ಇದ್ರಿ, ಅದಕ್ಕಾಗಿ ನಾನು ವಂದನೆಗಳನ್ನು Thank you everybody. ಎಲ್ಲರಿಗೂ ವಂದನೆಗಳು. From the bottom of my heart. ನನ್ನ ಹೃದಯದ ಆಳದಿಂದ ನಿಮ್ಮೆಲ್ಲರಿಗೂ ವಂದನೆಗಳನ್ನು. From the Songal family. ಸೊಣಗಾರ್ ಫ್ಯಾಮಿಲಿಯಿಂದ, ಕುಟುಂಬದಿಂದ. I really thank you for everybody being with us. ನಮ್ಮೊಟ್ಟಿಗೆ ಇದ್ದಂತ ಎಲ್ಲರಿಗೂ ನಾನು ನಿಜವಾಗಿ ವಂದನೆಗಳನ್ನು. May God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. I literally sensed the early church was exactly this way. ನಾನು ತಿಳಿದುಕೊಂಡೆ ಮೊದಲಿನ ಸಭೆ, ಆದಿ ಸಭೆಯು ಈ ರೀತಿಯಾಗಿ ಇತ್ತೇನೋ. They all were there together. ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದರು. They were there in the time of rejoicing. ಅವರು ಸಂತೋಷ ಸಮಯದಲ್ಲಿ ಒಟ್ಟಾಗಿದ್ರು. On the 27th, we were all rejoicing because of the birthday what I had. 27ನೇ ತಾರೀಕಿನಲ್ಲಿ ನನ್ನ ಒಂದು ಹುಟ್ಟುಹಬ್ಬದ ದಿನಕ್ಕಾಗಿ ನೀವೆಲ್ಲರೂ ಸಂತೋಷ ಪಡ್ತಾ ಇದ್ರಿ. But on 29th or 30th, you were there with me in our sad times. Time of mourning. 29 ಮತ್ತು 30ನೇ ತಾರೀಕಿನಲ್ಲಿ ಸಹ ನನ್ನ ಒಂದು ದುಃಖದ ಸಮಯದಲ್ಲಿ ಸಹ ನೀವಿದ್ರಿ. I think the church was exactly that way. ನಾನು ನಂಬ್ತೇನೆ ಆದಿ ಸಭೆಯು ಸಹ ಅದೇ ರೀತಿಯಾಗಿ ಇತ್ತು ಎಂಬುದಾಗಿ. And I really thank God for everything what you have done.
ಮತ್ತು ನೀವು ಏನೇನು ಮಾಡಿದಿರೋ ಅದೆಲ್ಲದಕ್ಕಾಗಿ ನಾನು Okay, now listen to me carefully. ಈಗ ಲಕ್ಷ್ಯವಿಟ್ಟು ಕೇಳಿ. Next week we are going to have a harvest festival. ಮುಂದಿನ ವಾರ ನಾವು ಸುಗ್ಗಿ ಹಬ್ಬವನ್ನು ಆಚರಿಸಲಿಕ್ಕೆ ಹೋಗ್ತಾ ಇದ್ದೇವೆ. And let me announce. ನಾನು ನಿಮಗೆ ಅನೌನ್ಸ್ ಮಾಡ್ತಾ ಇದ್ದೇನೆ. Okay, let me put it this way, like in this harvest festival, ಈ ಒಂದು ಸುಗ್ಗಿಯ ಹಬ್ಬದಲ್ಲಿ we are going to get the best things from the Lord and to give it to the Lord. ನಾವು ದೇವರಿಗಾಗಿ ಉತ್ತಮವಾದ ಸಂಗತಿಗಳನ್ನು ತೆಗೆದುಕೊಂಡು ಬಂದು ಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. And it is not going to be as usual what we had in the past. ನಾವು ಕಳೆದ ಏನು ಸುಗ್ಗಿ ಹಬ್ಬ ಮಾಡಿಕೊಳ್ತಾ ಇದ್ವಲ್ಲ ಆ ರೀತಿಯಾಗಿ ಆಗುವುದಿಲ್ಲ. Okay, last year we missed, but this year we did not want to miss that. ಹೋದ ವರ್ಷ ನಾವು ಇದನ್ನ ಮಿಸ್ ಮಾಡ್ಕೊಂಡಿವಿ, ಆದ್ರೆ ಈ ವರ್ಷ ನಾವು ಮಿಸ್ ಮಾಡ್ಕೊಳ್ಳೋದು ಬೇಡರಿ. So what we are going to do is you are going to get all your grains or whatever you are doing, you can kept it for God. ನೀವು ದೇವರಿಗಾಗಿ ಏನೇನು ಇಟ್ಟಿದ್ದೀರೋ ದವಸ ಧಾನ್ಯಗಳಾಗಿರಬಹುದು, ಏನೋ ಇಟ್ಟಿರಬಹುದು, ಅದನ್ನು ತೆಗೆದುಕೊಂಡು ಬರ್ರಿ. It may be your offering, the best offering you want to give. ನಿಮ್ಮ ಉತ್ತಮವಾದ ಕಾಣಿಕೆಗಳನ್ನು ತೆಗೆದುಕೊಂಡು ಬರ್ತಿದ್ರು ತೆಗೆದುಕೊಂಡು ಬರ್ರಿ. Okay, you put it to the Lord and it is going to be a blessing. ನೀವು ದೇವರಿಗಾಗಿ ಕೊಡುವಾಗ ಅದು ಆಶೀರ್ವಾದವಾಗಿದೆ. Okay, it is going to be a real blessing. ಅದು ನಿಜವಾಗಿ ಆಶೀರ್ವಾದವಾಗಿದೆ. And let me also today I will just teach you what is this harvest festival we are doing. ನಾನು ಇವತ್ತು ನಿಮಗೆ ಕಲಿಸ್ತೇನೆ ಸುಗ್ಗಿ ಹಬ್ಬವನ್ನು ನಾವು ಏಕೆ ಮಾಡಿಕೊಳ್ಳಬೇಕು. Why it is so important to have this harvest festival. ಯಾಕೆ ಅದು ಬಹಳ ಮುಖ್ಯವಾಗಿದೆ ಆಚರಿಸಲಿಕ್ಕೆ. Okay, what is the uniqueness of this harvest festival? ಆ ಸುಗ್ಗಿ ಹಬ್ಬದ ವಿಶೇಷತೆ ಏನು? If you have brought our Bibles, let's turn our Bibles to book of Deuteronomy chapter 16. ನಾವು ನಮ್ಮ ಸತ್ಯವೇದವನ್ನು ತೆಗೆದುಕೊಂಡು ಬಂದಿದ್ದರೆ ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ. Let's turn our Bibles to book of Deuteronomy chapter 16. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ. I want somebody to read for me from verse 9 to 12 loudly and clearly so that everybody can hear. 9 ರಿಂದ 12ನೇ ವಚನದವರೆಗೂ ಯಾರಾದರೂ ಸ್ಪಷ್ಟವಾಗಿ ಜೋರಾಗಿ ಓದಿಕೊಳ್ಳಬೇಕೆಂದು ನಾನು ಕೇಳ್ತೇನೆ. From 9 to 16 loudly and clearly. 9 ರಿಂದ 16ನೇ ವಚನ. ಬೆಳೆ ಕೊಯ್ಯುವುದಕ್ಕೆ ಹುಡುಗರು ಹಾಕುವ ಕಾಲ ಮೊದಲುಗೊಂಡು 7 ವಾರಗಳನ್ನು ಎಣಿಸಿ ಆ 7 ವಾರಗಳ ನಂತರ ಪಂಚಾಶತಮದ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆತನಿಗೋಸ್ಕರ ತರಬೇಕು. ಮತ್ತು ಆತನು ತನ್ನ ಹೆಸರನ್ನು ಸ್ಥಾಪಿಸುವುದಕ್ಕೆ ಆದುಕೊಳ್ಳುವ ಸ್ಥಳದಲ್ಲಿ ನೀವು ನಿಮ್ಮ ಗಂಡು ಹೆಣ್ಣು ಮಕ್ಕಳು, ದಾಸ ದಾಸಿಯರು, ನಿಮ್ಮ ಊರಲ್ಲಿರುವ ಲೇವಿಯರು, ಪರದೇಶದವರು, ತಾಯಿ ತಂದೆ ಇಲ್ಲದವರು, ವಿಧವೆಯರು ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಸಂಭ್ರಮದಿಂದಿರಬೇಕು. ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೇವೆಂಬುದನ್ನು ನೀವು ನೆನಪಿಗೆ ತಂದುಕೊಂಡು ಈ ವಿಧಿಗಳನ್ನು ಅನುಸರಿಸಿ ನಡೆಯಬೇಕು. Now this is a very beautiful feast. ಇದು ಸುಂದರವಾದ ಒಂದು ಹಬ್ಬವಾಗಿದೆ. Now church, listen to me. When Israelites came out of Egypt, ಸಭೆ ಲಕ್ಷ್ಯವಿಟ್ಟು ಕೇಳ್ರಿ, ಇಸ್ರಾಯೇಲ್ಯರು ಐಗುಪ್ತದಿಂದ ಹೊರಗೆ ಬಂದಾಗ God ordained these festivals. ದೇವರು ಈ ಒಂದು ಹಬ್ಬವನ್ನು ಆಜ್ಞೆ ಮಾಡಿದನು. And when God ordained these festivals, ದೇವರು ಈ ಹಬ್ಬವನ್ನು ಆಜ್ಞೆ ಮಾಡಿದಾಗ there were 7 beautiful festivals. These were our 7 beautiful festivals. ಅಲ್ಲಿ 7 ಸುಂದರವಾದ ಹಬ್ಬಗಳನ್ನು ಆಜ್ಞೆ The first one ಮಾಡಿದನು. was the feast of Passover. ಮೊದಲನೆಯದು Pascha. ಪಸ್ಕ ಹಬ್ಬ ಒಂದು ಹೇಳಿದರು. Second one, it was the feast of unleavened bread. ಹುಳಿ ರೊಟ್ಟಿಯ ಹಬ್ಬಗಳು. ಎರಡನೆಯದು ಹುಳಿ ರೊಟ್ಟಿಯ ಹಬ್ಬವು. Then it was the first fruit. ಅದು ಮೊದಲನೇ ಪ್ರಥಮ ಒಂದು ಫಲವಾಗಿದೆ. Then it was a harvest festival. ಮತ್ತು ಸುಗ್ಗಿಯ ಹಬ್ಬ. Then it was an atonement festival. ಸಂಧಾನದ ಹಬ್ಬ. ಮತ್ತು ಸಂಧಾನದ ಹಬ್ಬ. There was a tabernacle festival. ಮತ್ತು ಅದು ಗುಡಾರಗಳ ಹಬ್ಬ. See, now when we begin to read about all these festivals, ನಾವು ಎಲ್ಲ ಹಬ್ಬಗಳನ್ನು ಓದುವಾಗ then they all have a very beautiful meaning, and God is giving us a message because His word is very prophetic. ಆ ಪ್ರತಿಯೊಂದು ಹಬ್ಬಕ್ಕೆ ಒಂದೊಂದು ಸಂದೇಶವಿದೆ. ದೇವರು ಕೊಡುವ ಸಂದೇಶವು ವಿಶೇಷವಾಗಿದೆ. And when I was reading this morning and I was meditating and I was jotting down why we need to celebrate the harvest festival, ನಾನು ಮುಂಚಾನೆ ಹಬ್ಬದ ಕುರಿತು ನಾನು ಓದುವಾಗ ಅದನ್ನು ನೋಡುವಾಗ ಇದು ಯಾಕೆ ವಿಶೇಷ ಎಂಬುದಾಗಿ. so this morning I will talk to you, if God willing, all the things what I have written. ನಾನು ಇವತ್ತು ದೇವರ ಚಿತ್ತವಿದ್ದರೆ ಅಷ್ಟೇ ಎಲ್ಲ ಸಂಗತಿಗಳನ್ನು ಹೇಳ್ತೇನೆ. But whatever I have written about the harvest festival, what we are going to celebrate next week, I'm just going to give you what you can do or why it is so important. ಆದರೆ ಮುಂದಿನ ವಾರ ನಾವು ಆಚರಿಸುವ ಸುಗ್ಗಿ ಹಬ್ಬವು ಯಾಕೆ ವಿಶೇಷ ಎಂಬುದಾಗಿ ನಾನು ಹೇಳ್ತೇನೆ.
Okay, so be very careful and understand why we are going to celebrate this harvest festival. ಎಚ್ಚರವುಳ್ಳವರಾಗಿರಿ ಮತ್ತು ಸರಿಯಾಗಿ ತಿಳಿದುಕೊಳ್ಳ್ರಿ ನಾನು ಏನು ಯಾಕೆ ಈ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ಹೇಳ್ತೇನೆ. First one, ಮೊದಲನೆಯದು, it was a feast of remembrance. ಅದು ನೆನಪು ಮಾಡಿಕೊಳ್ಳುವ ಹಬ್ಬವಾಗಿದೆ. Okay, it was a feast of remembrance. ಅದು ನೆನಪು ಮಾಡಿಕೊಳ್ಳುವ ಸುಗ್ಗಿಯ ಹಬ್ಬವಾಗಿದೆ. Okay, now why do I say it's a feast of remembrance? ನಾನು ಯಾಕೆ ಇದು ನೆನಪು ಮಾಡಿಕೊಳ್ಳಬೇಕೆಂಬ ಹಬ್ಬ ಎಂಬುದಾಗಿ Now go ಹೇಳ್ತೇನೆ. to verse 12 there in the book of Deuteronomy chapter 16. ಧರ್ಮೋಪದೇಶ ಕಾಂಡ 16ನೇ ವಚನದಲ್ಲಿ, 16ನೇ ಅಧ್ಯಾಯ 12ನೇ ವಚನದಲ್ಲಿ, I want you to read the 12th verse. 12ನೇ ವಚನ ಓದ್ಕೋಬೇಕೆಂದು ನಾನು ಕೇಳ್ತೇನೆ. ಐಗುಪ್ತ ದೇಶದಲ್ಲಿ ದಾಸರಾಗಿದ್ದೀವೆಂಬುದನ್ನು ನೀವು ನೆನಪಿಗೆ ತಂದುಕೊಂಡು, You know what the Bible says? ಇಲ್ಲಿ ಸತ್ಯವೇದದಲ್ಲಿ Now God ಹೇಳ್ತದೆ, tells to the Israelites through Aaron and Moses. ದೇವರು ಇಸ್ರಾಯೇಲರಿಗೆ ಆರೋನ ಮತ್ತು ಮೋಶೆ ಮೂಲಕ ಈ ರೀತಿಯಾಗಿ ಹೇಳ್ತಾರೆ. He says, remember that you were the slaves in Egypt. ನೀವು ಐಗುಪ್ತದಲ್ಲಿ ಇದ್ದಾಗ ದಾಸತ್ವದಲ್ಲಿ ಇದ್ದೀರಿ ಎಂಬುದನ್ನು ನೆನಪು Now ಮಾಡಿಕೊಳ್ಳಿರಿ. what is the connection between this harvest festival and our remembrance concerning Egypt there? ಮತ್ತು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದಂತ ಆ ಸಂಗತಿಯು ಮತ್ತು ಇಲ್ಲಿ ನಾವು ಇಸ್ರಾಯೇಲರಲ್ಲಿ ಇಲ್ಲಿ ಇಸ್ರಾಯೇಲರು ಬಂದಾಗಿರುವಂತಹ ವ್ಯತ್ಯಾಸಗಳು ಏನು? Why God is telling the harvest festival is very important to remember about the Egypt when what you left and came. ಯಾಕೆ ದೇವರು ಹೇಳ್ತಾ ಇದ್ದಾರೆ ಸುಗ್ಗಿ ಹಬ್ಬವು ಇಷ್ಟು ಪ್ರಾಮುಖ್ಯವಾಗಿದೆ ಮತ್ತು ನೀವು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ದಾಗ ಅದು ನೆನಪು ಮಾಡಿಕೊಳ್ಳ್ರಿ ಎಂಬುದಾಗಿ? ಯಾಕೆ? What is the reason behind that? ಅದರ ಹಿಂದಿನ Our ಕಾರಣವೇನು? church, listen to me very carefully. ಸಭೆ ಲಕ್ಷ್ಯವಿಟ್ಟು Let me ಕೇಳಿ. give you a little thing about what happened in Egypt. ಐಗುಪ್ತದಲ್ಲಿ ಆದಂತ ಒಂದು ಸಂಗತಿ ನಾನು ಹೇಳ್ತೇನೆ. The Bible says ಸತ್ಯವೇದ these ಹೇಳ್ತದೆ, Israelites were living in the land called Goshen in Egypt. ಗೋಷೆನ್ ಎಂಬ ಪ್ರಾಂತದಲ್ಲಿ ಇಸ್ರಾಯೇಲರು ವಾಸ ಮಾಡ್ತಾ And ಇದ್ದಾರೆ. when they were living there, ಅವರಲ್ಲಿ ವಾಸ ಮಾಡುವಾಗ they were living as a bound people. ಅವರಲ್ಲಿ ಬಂಧನದಲ್ಲಿದ್ದಂತ ಒಂದು They were ವ್ಯಕ್ತಿಗಳಾಗಿದ್ದರು. living in a slavery there. ಅವರಲ್ಲಿ ದಾಸತ್ವದಲ್ಲಿದ್ದರು. They had no free choice. ಅಲ್ಲಿ ಯಾವುದೇ ಆಯ್ಕೆ ಇರಲಿಲ್ಲ. They did not whatever they desired, they couldn't do there. ಅವರು ಏನು ಆಸೆ ಪಡ್ತಾರೋ ಅದು ಮಾಡ್ಲಿಕ್ಕೆ ಅವರಿಗೆ They were ಅವಕಾಶ such a ಇರಲಿಲ್ಲ. slaves ಅವರು ಇಷ್ಟು ದಾಸತ್ವದಲ್ಲಿ that ಇದ್ದಿದ್ರಂದ್ರೆ they were always being kept as a burden. There was a burden upon them. ಯಾವಾಗಲೂ ಅವರ ಮೇಲೆ ಭಾರವಿತ್ತು. It was a place of shame there. ಆ ಒಂದು ಸಮಯ ಅಲ್ಲಿ ಒಂದು ಸ್ಥಳ ಏನಾಗಿತ್ತಂದ್ರೆ ಅದು ಒಂದು ಅಸಹ್ಯ ಪಡುವಂತ ನಾಚಿಕೆಯ ಒಂದು And ಸ್ಥಳವಾಗಿತ್ತು. whatever they had grown, they need to give it to the Egyptians because these Egyptians had authority over them. ಅವರು ಏನೇನು ಬೆಳೆತಿದ್ರು ಅದೆಲ್ಲವೂ ಅವರು ಐಗುಪ್ತರಿಗೆ ಕೊಡಬೇಕಾಗಿತ್ತು. ಯಾಕೆಂದ್ರೆ ಐಗುಪ್ತರು ಅವರ ಮೇಲೆ ಅಧಿಕಾರ And you ಹೊಂದಿದ್ದರು. know something? ಮತ್ತು ಈ ವಿಶೇಷ ಏನು The Bible says ಸತ್ಯವೇದ that ಹೇಳ್ತದೆ, King Pharaoh and the Egyptians never liked the shepherds there. ಫೆರೋನು ಮತ್ತು ಐಗುಪ್ತರು ಯಾವತ್ತೂ ಅವರನ್ನು ಅಲ್ಲಿ ಇಷ್ಟಪಡಲಿಲ್ಲ. ಇಷ್ಟಪಡಲಿಲ್ಲ. ಕುರುಬರನ್ನು They never ಇಷ್ಟಪಡಲಿಲ್ಲ. liked the shepherds. ಅವರು ಯಾವತ್ತೂ ಕುರುಬರನ್ನು They hated ಇಷ್ಟಪಡಲಿಲ್ಲ. them. ಅವರನ್ನು ಹಾಗೆ And ಮಾಡಿದರು. what if they wanted, they not with all force they should take them. They never used to ask them. ಅವರಿಂದ ಏನಾದ್ರೂ ಪಡೆದುಕೊಳ್ಳಬೇಕಾದ್ರೆ ಅವರು ಪಡೆದುಕೊಳ್ಳುತ್ತಿದ್ರೆ ಹೊರತು ಅವರು ಕೇಳ್ತಾ ಇರಲಿಲ್ಲ. ಅವರಿಂದ ಕಸಿದುಕೊಳ್ಳುತ್ತಿದ್ರು. They had a very miserable time. ಅಲ್ಲಿ ಒಂದು ದುಃಖದ ಒಂದು ಸಮಯವಿತ್ತು. But you know what happened? ಅದ್ರಲ್ಲಿ ಏನಾಗ್ತದೆ In the book of ಗೊತ್ತೇ? Exodus, ವಿಮೋಚನೆ chapter ಕಾಂಡದಲ್ಲಿ 12, ಅಧ್ಯಾಯ 2ರಲ್ಲಿ, 12, come on now, listen very carefully. Chapter 12, ಅಧ್ಯಾಯ 12ರಲ್ಲಿ the Bible tells ಸತ್ಯವೇದ ಹೇಳ್ತದೆ, God ordained for them to come out. ದೇವರು ಅವರಿಗೆ ಆಜ್ಞೆ ಮಾಡಿದ್ರು ಹೊರಗೆ ಬರ್ಲಿಕ್ಕೆ. Now what was the ordination of God to come out of Egypt? ಅಲ್ಲಿ ದೇವರು ಒಂದು ಏನು ಆಜ್ಞೆ ಕೊಟ್ಟಿದ್ರು ಅವರು ಹೊರಗೆ ಬರ್ಲಿಕ್ಕೆ? The Bible says ಸತ್ಯವೇದ you ಹೇಳ್ತದೆ, need to take a lamb ನೀವು ಒಂದು ಕುರಿಮರಿಯನ್ನು ತೆಗೆದುಕೊಳ್ಬೇಕು and it should be a male lamb. ಮತ್ತು ಅದು ಗಂಡು ಕುರಿಮರಿ ಆಗಿರಬೇಕು. And on the 4th day, you should take on the 10th day and kill it on the 14th day. 10ನೇ ದಿನದಲ್ಲಿ ಅದನ್ನು ತೆಗೆದುಕೊಂಡು 14ನೇ ದಿನದಲ್ಲಿ ಅದನ್ನು ಕೊಲ್ಲಬೇಕು. And you should take the blood and apply it on the doorpost. ಮತ್ತು ಆ ಕುರಿಮರಿಯ ರಕ್ತವನ್ನು ತೆಗೆದುಕೊಂಡು ಬಾಗಿಲ ಮೇಲೆ ಹಚ್ಚಬೇಕು. And you know what the Bible says? ಮತ್ತೆ ಸತ್ಯವೇದನೆ ಹೇಳ್ತದೆ ಗೊತ್ತ್ರಿ? That night, ಆ ಒಂದು ರಾತ್ರಿ there were two spirits which were moving in Egypt. ಅಲ್ಲಿ ಎರಡು ಆತ್ಮಗಳು ಐಗುಪ್ತದಲ್ಲಿ ಹೋಗ್ತವೆ. One was the spirit of life. ಒಂದು ಜೀವದ ಆತ್ಮ, and other was the spirit of death. ಇನ್ನೊಂದು ಮರಣದ ಆತ್ಮ. And the Bible says wherever there was blood, there was the spirit of life inside. ಎಲ್ಲೆಲ್ಲಿ ರಕ್ತ ಇರ್ತದೋ ಅದು ಅಲ್ಲಿ ಜೀವದ ಆತ್ಮವಿರ್ತದೆ. And wherever there was no blood, the death
ಎಲ್ಲೆಲ್ಲಿ ರಕ್ತವಿರುವುದಿಲ್ಲವೋ ಅಲ್ಲಿ ಮರಣದ ಆತ್ಮ ಹೋಗ್ತದೆ. And you know what happened? It killed all the firstborn. ಮತ್ತೆ ಅಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲ ಪ್ರಥಮವಾದಂತ ಚೊಚ್ಚಲ ಮಕ್ಕಳನ್ನು ಅದು ಕೊಲ್ತದೆ. And you know what the Bible says? ಮತ್ತು ಸತ್ಯವೇದನೆ ಹೇಳ್ತದೆ, God delivered them out of Egypt by the blood of the Lamb. ದೇವರು ಕುರಿಮರಿಯ ರಕ್ತದಿಂದ ಐಗುಪ್ತದಿಂದ ಅವರಿಗೆ ಹೊರಗೆ And He brought them out ತೆಗೆದುಕೊಂಡರು. of slavery and brought them to the land of Canaan. ದಾಸತ್ವದಲ್ಲಿಂದ ತೆಗೆದುಕೊಂಡು ಕಾನಾನ್ ದೇಶಕ್ಕೆ ಅವರು ಬಂದರು. But now in Canaan, ಆದ್ರೆ ಈಗ ಕಾನಾನಿನಲ್ಲಿ the Bible says, ಸತ್ಯವೇದ ಹೇಳ್ತದೆ, after the first 3 feasts, on the 50th day, they need to put the shekels and whatever the first fruit they have. 15ನೆಯ ದಿನ 50ನೇ ದಿನ 50ನೆಯ ದಿನದಲ್ಲಿ Okay. ಅವರು ಎಲ್ಲ ತಮ್ಮ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದು and they need to offer it to God. ದೇವರಿಗೆ ಅರ್ಪಿಸಬೇಕು. And you know what is the meaning of that? ಅದರ ಅರ್ಥ ಏನು ಗೊತ್ತ್ರಿ? God, ದೇವರೇ, once upon a time, ಒಂದು ದಿನದಲ್ಲಿ we didn't have any freedom, Lord. ನಮಗೆ ಯಾವ ಸ್ವತಂತ್ರವಿರಲಿಲ್ಲ But ದೇವರೇ. today, ಆದರೆ ಇವತ್ತು we are with freedom, we can give everything to you. ನಾವು ಸ್ವತಂತ್ರರಾಗಿದ್ದೇವೆ, ನಿನಗೆ ಎಲ್ಲವನ್ನು ಕೊಡ್ತೇವೆ. In Egypt we gave it to Pharaoh, Lord, but now in Canaan we give it unto you. ಐಗುಪ್ತದಲ್ಲಿ ನಾವು ಫೆರೋವನಿಗೆ ಕೊಡಬೇಕಾಗಿತ್ತು ದೇವರೇ, ಆದರೆ ಈಗ ನಾವು ನಿನಗೆ ಅರ್ಪಿಸ್ತೇವೆ. 2000 years ago, 2000 ವರ್ಷಗಳ ಹಿಂದೆ when Jesus the Passover lamb died on the cross, ಯೇಸು ಸ್ವಾಮಿ ಆ ಕುರಿಮರಿಯ ಆತನು ಕ್ರೂಜಿ ಮೇಲೆ ತೀರುವುದಾಗ He shed His blood. ಆತನ ರಕ್ತವನ್ನು We ಸುರಿಸಿದಾಗ were living as we were in a bondage of sin. ನಾವು ಪಾಪದ We ಬಂಧನದಲ್ಲಿದ್ವಿ. were a slave to sin. ನಾವು ಪಾಪಕ್ಕೆ We were ದಾಸರಾಗಿದ್ವಿ. slave to Satan. ನಾವು ಸೈತಾನನಿಗೆ We were ದಾಸರಾಗಿದ್ವಿ. slave to the world. ನಾವು ಲೋಕಕ್ಕೆ But ದಾಸರಾಗಿದ್ವಿ. you know what happened? ಆದ್ರೆ ಏನಾಯ್ತು ಗೊತ್ತ್ರಿ? Jesus died, ಆದ್ರೆ ಯೇಸು ಸ್ವಾಮಿ ಸತ್ತರು. shed His blood, ಆತನ ರಕ್ತವನ್ನು washed ಸುರಿಸಿದನು, our sins. ನಮ್ಮ ಪಾಪವನ್ನು ತೊಳೆದನು. And you know why we celebrate Harvest Festival? ನಾವು ಯಾಕೆ ಈ ಸುಗ್ಗಿ ಹಬ್ಬವನ್ನು ಆಚರಿಸ್ತೇವೆ A ಗೊತ್ತ್ರಿ? very simple thing is God, once upon a time we gave ourselves to the demons, Lord, but now we give it unto you because you are our King. ಆದರೆ ದೇವರೇ, ಯಾವತ್ತೂ ಒಂದು ದಿನ ನಾವು ಸೈತಾನನಿಗೆ ದಾಸರಾಗಿದ್ವಿ, ಆತನ ಅಧಿಕಾರದಲ್ಲಿದ್ವಿ, ಆದರೆ ಈಗ ನಾವು ನಿನ್ನ ಅಧಿಕಾರದ ಇಲ್ಲಿ ಇದ್ದೇವೆ. We gave everything to you, Lord. ನಾವು ಎಲ್ಲವೂ ನಿಮಗೆ ಕೊಡ್ತೇವೆ. We give our first fruit to you. ದೇವರೇ, ನಮ್ಮ ಪ್ರಥಮ ಫಲವು ನಿಮಗೆ We ಕೊಡ್ತೇವೆ. give everything, whatever we have to you. ನಮ್ಮಲ್ಲಿ ಏನೇನು ಇದೆ ಎಲ್ಲವೂ ನಿಮಗೆ ಕೊಡ್ತೇವೆ. It is a remembrance. ಅದು ನೆನಪು So next ಮಾಡಿಕೊಳ್ಳುವುದಾಗಿದೆ. week, ಅದು ಮುಂದಿನ ವಾರ we are going to remember how God delivered us and brought us into freedom. ನಾವು ಮುಂದಿನ ವಾರ ನೆನಪು ಮಾಡಿಕೊಳ್ತೇವೆ ದೇವರು ನಮಗೆ ಹೇಗೆ ದಾಸತ್ವದಿಂದ ಬಿಡುಗಡೆ That is why Paul ಕೊಡ್ತಾನೆ. says, ಅದಕ್ಕೆ ಪೌಲನು ಹೇಳ್ತಾರೆ, my children, ನನ್ನ ಮಕ್ಕಳೇ, my people, ನನ್ನ ಜನರೇ, my brethren, ನನ್ನ ಸಹೋದರ now ಸಹೋದರಿಯರೇ, you are no more slaves. ಈಗ ನೀವು ದಾಸರಲ್ಲ, You stand in that liberty. ನೀವು ಸ್ವತಂತ್ರದಲ್ಲಿ ಜೀವಿಸುವ I have called you. ನಾನು ನಿಮ್ಮನ್ನು ಕರೆದಿದ್ದೇನೆ. Remember ನೆನಪು how ಮಾಡಿಕೊಳ್ಳ್ರಿ, Jesus set you free. ಹೇಗೆ ಯೇಸು ಸ್ವಾಮಿ ನಿಮ್ಮನ್ನು ಬಿಡುಗಡೆ ಕೊಟ್ಟನೆಂಬುದಾಗಿ. Tomorrow, next week, ಮುಂದಿನ ವಾರ when we are giving all our things to God, ನಾವು ನಮ್ಮ ಎಲ್ಲಾ ಸಂಗತಿಗಳನ್ನು ದೇವರಿಗೆ you know what ಅರ್ಪಿಸುವಾಗ you're telling? ನೀವೇನ್ ಹೇಳ್ತಾ ಇದೀರಿ You are ಗೊತ್ತ್ರಿ? talking about the transformation which happened from darkness to light. ನೀವು ಕತ್ತಲೆಯಿಂದ ಬೆಳಕಿಗೆ ಬರುವಂತ ರೂಪಾಂತರದ ಕುರಿತು ಮಾತನಾಡ್ತೀರಿ. You are talking about the God, once upon a time I was in darkness. ದೇವರೇ, ನಾನು ಒಂದಾನೊಂದು ದಿನದಲ್ಲಿ ಕತ್ತಲೆಯಲ್ಲಿದ್ದೆ, Now I am in light, Lord. ನಾನು ಇವಾಗ ಬೆಳಕಿನಲ್ಲಿದ್ದೇನೆ. And with that, this one I am giving whatever I need, I have brought to you, Lord. ಮತ್ತೆ ದೇವರೇ, ನನ್ನಲ್ಲಿ ಏನೇನಿದೆ ಅದೆಲ್ಲವೂ ನಿನಗೆ ತಂದಿದ್ದೇನೆ. That is why it is called as a feast of remembrance. ಅದೇ ಸುಗ್ಗಿಯ ಹಬ್ಬದ ನೆನಪು ಮಾಡಿಕೊಳ್ಳುವುದಾಗಿದೆ. Second one. ಎರಡನೆಯದು, I have a lot of scriptures, but the time is running out. ನನಗೆ ಬಹಳಷ್ಟು ವಚನಗಳಿವೆ, ಆದ್ರೆ ಸಮಯ ಓಡುತ್ತಾ ಇದೆ. Okay, but second one. ಎರಡನೆಯದು, Now this is also very, very important. ಇದು ಸಹ ಬಹಳ It ಪ್ರಾಮುಖ್ಯವಾಗಿದೆ. is a feast of acknowledgement. ಇದು ಹರಕೆ ಮಾಡುವ It's ಹಬ್ಬವಾಗಿದೆ. a feast of acknowledgement. ಹರಕೆ ಮಾಡಿಕೊಳ್ಳುವ ಹಬ್ಬವಾಗಿದೆ. I want you to read verse 10 10ನೇ ವಚನ ಓದ್ಬೇಕೆಂಬುದಾಗಿ loudly. ಜೋರಾಗಿ. ಆ 7 ವಾರಗಳಾದ ನಂತರ ಪಂಚಾಶತಮದ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. You know what the Bible says? ಇಲ್ಲಿ ಸತ್ಯವೇದ ಹೇಳಿದೆ ಗೊತ್ತೇ? ನಿಮ್ಮನ್ನ ದೇವರು ಅನುಗ್ರಹಿಸುವ ಹಾಗೆ. ನಿಮ್ಮ ದೇವರು ಅನುಗ್ರಹಿಸುವ ಹಾಗೆ. Wow, what a beautiful thing. ಅದು ಸುಂದರವಾದ That is ವಿಷಯ. why it is called as a feast of acknowledgement. ಅದಕ್ಕಾಗಿ ಇದು ಹರಕೆ ಮಾಡಿಕೊಳ್ಳುವ Now what ಹಬ್ಬವಾಗಿದೆ. do I acknowledge? ನಾನು ಏನು ಹರಕೆ ಮಾಡಬೇಕು? Now listen to me, church. ಲಕ್ಷ್ಯವಿಟ್ಟು ಕೇಳಿ ಸಭೆ.
whatever you have worked, ನೀವೇನೇನು ಕೆಲಸ ಮಾಡಿದಿರೋ listen to me very carefully. ಲಕ್ಷ್ಯವಿಟ್ಟು ಕೇಳ್ರಿ. You have worked day and night. ನೀವು ಹಗಲು ರಾತ್ರಿ ಕೆಲಸ The ಮಾಡಿದಿರಿ. whole year you have worked. ನೀವು ಪೂರ್ಣ ವರ್ಷ ನೀವು ಕೆಲಸ ಮಾಡಿದಿರಿ. And in that day, ಆ ಒಂದು the ದಿವಸಗಳಲ್ಲಿ Bible says, ಸತ್ಯವೇದ when the ಹೇಳ್ತದೆ, Israelites were working, ಇಸ್ರಾಯೇಲರು ಕೆಲಸ ಮಾಡುವಾಗ whenever they got their offerings, ಯಾವಾಗ ಅವರು ತಮ್ಮ ಕಾಣಿಕೆಗಳನ್ನು whatever they ಹೊಂದಿಕೊಂಡು sowed, they brought it to the Lord. ಅವರು ಏನೇನು ಬಿತ್ತಿದರೋ ಅದನ್ನು ತೆಗೆದುಕೊಂಡು ಬಂದರು. Why? ಯಾಕೆ? What was the reason? ಅದರ ಕಾರಣವೇನು? Listen to me carefully. ಲಕ್ಷ್ಯವಿಟ್ಟು ಕೇಳ್ರಿ. You acknowledge that God gave you strength to work. ನೀವು ಅದನ್ನು ಹರಕೆ ಮಾಡಿದ್ರಿ, ದೇವರು ನಿಮಗೆ ಬಲವನ್ನು ಕೊಟ್ಟನು. ನಿಮಗೆ ಕೆಲಸ ಮಾಡಲಿಕ್ಕೆ ಬಲ ಕೊಟ್ಟಿದ್ದಾನೆ. ನಿಮಗೆ ಕೆಲಸ ಮಾಡಲಿಕ್ಕೆ ಬಲವನ್ನು ಕೊಟ್ಟಿದ್ದಾನೆ. ದೇವರಿಗೆ ನೀವು ಅರಿಕೆ ಮಾಡ್ತಾ ಇದ್ದೀರಿ, ನಿಮಗೆ ನೀವು ಮಾಡಿದಂತ ಕೈ ಕೆಲಸಗಳನ್ನು ಆತನು ಆಶೀರ್ವದಿಸಿದ್ದಾನೆ. ನೀವು ಮಾಡಿದ ಕೈ ಕೆಲಸಕ್ಕೆ ದೇವರು ಆಶೀರ್ವದಿಸಿದ್ದಾನೆ. ನೀವು ದೇವರಿಗೆ ಅರಿಕೆ ಮಾಡ್ತಾ ಇದ್ದೀರಿ, ಸ್ವಾಮಿ ನನ್ನನ್ನು ನನ್ನ ಕುಟುಂಬವನ್ನು ನೀನು ನಡೆಸಿದಿ ಸ್ವಾಮಿ. ನೀವು ದೇವರಿಗೆ ಅರಿಕೆ ಮಾಡ್ತಾ ಇದ್ದೀರಿ, ಸ್ವಾಮಿ ನನ್ನ ಮತ್ತು ನನ್ನ ಕುಟುಂಬವನ್ನು ನಡೆಸಿದೆ ಎಂಬುದಾಗಿ. ನೀವು ದೇವರಿಗೆ ಅರಿಕೆ ಮಾಡ್ತಾ ಇದ್ದೀರಿ, ಸ್ವಾಮಿ ಎಷ್ಟೋ ಜನರು ಮರಣ ಹೊಂದಿದ್ದರು, ಆದ್ರೆ ನನ್ನನ್ನು ಜೀವದ ಬಾಧೆ ಪಟ್ಟಿದಲ್ಲಿ ಇಟ್ಟಿದ್ದಿ ಸ್ವಾಮಿ. ಸ್ವಾಮಿ ಎಷ್ಟೋ ಜನ ಮರಣ ಹೊಂದಿದ್ರು, ಅದು ನನಗಾದ ಜೀವಬಾಧ್ಯರ ಪಟ್ಟಿಯಲ್ಲಿ ನೀನು ಇಟ್ಟಿದ್ದಿ. You know what you are confessing? ನೀವು ಏನು ಅರಿಕೆ ಮಾಡ್ತಾ ಇದ್ದೀರಿ What you ಗೊತ್ತಾ? are acknowledging? ನೀವು ಏನು ಅರಿಕೆ ಮಾಡ್ತಾ ಇದ್ದೀರಿ God, ಗೊತ್ತಾ? whatever blessings I receive, it is from you. ದೇವರ ಯಾವ್ಯಾವ ಆಶೀರ್ವಾದ ನಾನು ಹೊಂದಿದ್ದೇನೋ ಅದು ನಿನ್ನಿಂದ ಮಾತ್ರ ಎಂಬುದಾಗಿ. Church, listen to me carefully. ಸಭೆ ಲಕ್ಷ್ಯವಿಟ್ಟು ಕೇಳಿ. It is not by your might, not by your strength you receive the blessing. ಅದು ನಿಮ್ಮ ಬಲ ಮತ್ತು ನಿಮ್ಮ ಶಕ್ತಿಯಿಂದ ನೀವು ಹೊಂದಿಕೊಳ್ಳಲಿಲ್ಲ. It is all because God's mercy upon you. ಅದು ಕೇವಲ ದೇವರ ದಯೆ ಮಾತ್ರ ನಿಮ್ಮ ಮೇಲೆ ಇದ್ದ ಕಾರಣ. In my near my brother's house, ನಮ್ಮ ಸಹೋದರನ ಒಂದು ಮನೆ ಹತ್ರ, okay, there is one uncle. He was in a very big post. ಅಲ್ಲಿ ಒಬ್ರು ಅಂಕಲ್ ಅವರು ಒಂದು ದೊಡ್ಡದಾದ ಪೋಸ್ಟ್ ನಲ್ಲಿ ಇದ್ರು. And I think he was in a very, I don't know which post, but a very high graded post. ಅದು ಯಾವ ಪೋಸ್ಟ್ ಗೊತ್ತಿಲ್ಲ, ಆದ್ರೆ ಅವರು ಉತ್ತಮವಾದ ಪೋಸ್ಟ್ ನಲ್ಲಿ ಇದ್ರು. I think his salary may be from 80 to 1 lakh or 1,50,000. In that such kind of high post he was. 80 ಮೇಲೆ ಅವರ ಒಂದು ಲಕ್ಷದ ಮೇಲೆ ಅವರ ಒಂದು ಸ್ಯಾಲರಿ ಇತ್ತು. And you know what happened one fine morning? ಒಂದು ಮುಂಜಾನೆ ಏನಾಯ್ತು ಗೊತ್ತ್ರಿ? He had a stroke. ಅವರಿಗೆ ಒಂದು ಪಾರ್ಶ್ವವಾಯು ರೋಗವಾಯಿತು. And today, ಆದ್ರೆ ಇವತ್ತು every day morning somebody lifts him up and they take him to the toilet. ಪ್ರತಿ ಮುಂಜಾನೆ ಯಾರಾದ್ರೂ ಅವರಿಗೆ ಹಿಡಿದುಕೊಂಡು ವಾಶ್ರೂಮ್ ಕರ್ಕೊಂಡು ಹೋಗ್ಬೇಕು. Somebody should put his dress. ಯಾರಾದ್ರೂ ಅವರಿಗೆ ಬಟ್ಟೆಯನ್ನು ಹಾಕಬೇಕು. Somebody should lead him and guide him. ಯಾರಾದ್ರೂ ಅವರೊಟ್ಟಿಗೆ ಯಾವಾಗಲೂ Somebody should ಇರಬೇಕು. feed him. ಯಾರಾದ್ರೂ ಉಣಿಸಬೇಕು. Somebody should lift him up. ಯಾರಾದ್ರೂ ಅವರಿಗೆ Somebody ನಿಲ್ಲಿಸಬೇಕು. should put him to sleep. ಯಾರಾದ್ರೂ ಅವರಿಗೆ He cannot ಮಲಗಿಸಬೇಕು. speak. ಅವರು ಮಾತನಾಡುವುದಿಲ್ಲ. Now let me tell you, ask you a question. ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. But God has given you strength. ದೇವರು ನಿಮಗೆ ಬಲವನ್ನು Did ಕೊಟ್ಟಿದ್ದಾನೆ. not God give you strength? ದೇವರು ನಿಮಗೆ ಬಲವನ್ನು ಕೊಡಲಿಲ್ಲವೋ? Why can't you acknowledge that by coming to the harvest festival and giving it to the Lord? ಯಾಕೆ ನೀವು ಹರಕೆ ಮಾಡಬಾರದು? ಸುಗ್ಗಿ ಹಬ್ಬಕ್ಕೆ ಬಂದು ದೇವರೇ ಎಲ್ಲವೂ ನೀನೇ ಕೊಟ್ಟಿದ್ದೀಯ. It's all you gave, Lord. ದೇವರೇ ಎಲ್ಲವೂ ನೀನೇ ಕೊಟ್ಟಿದ್ದೀಯ. Even my strength to work was given by you. ಕೆಲಸ ಮಾಡಲಿಕ್ಕೆ ಆ ಬಲವನ್ನು ಸಹ ನೀನೇ ಕೊಟ್ಟಿದ್ದೀಯ ದೇವರೇ. It is not by your own strength you have done something. ನೀವು ನಿಮ್ಮ ಒಂದು ಶಕ್ತಿಯಿಂದ ನೀವು ಮಾಡಲಿಲ್ಲ. It is God. ಅದು ದೇವರಾಗಿದ್ದಾನೆ. Give it to the Lord. ದೇವರಿಗೆ ಕೊಡ್ರಿ. That is what the harvest festival means. ಅದೇ ಒಂದು ಸುಗ್ಗಿ ಹಬ್ಬದ ಒಂದು It's ಅರ್ಥವಾಗಿದೆ. an expression of our faith. ನಮ್ಮ ನಂಬಿಕೆಯನ್ನು ನಾವು ವ್ಯಕ್ತಪಡಿಸುವುದಾಗಿದೆ. See, any blessing which God doesn't bless will not last for a long time. ಯಾವ ಒಂದು ಆಶೀರ್ವಾದವು ದೇವರಿಂದ ಆಶೀರ್ವಾದವಾಗಲಿಲ್ಲವೋ ಅದು ಕೊನೆಯವರೆಗೂ ಇರುವುದಿಲ್ಲ. Today people measure the blessing through money. ಈ ಜನರು ಹಣದಿಂದ ಒಂದು ಆಶೀರ್ವಾದವನ್ನು ಅಳೆಯುತ್ತಾರೆ. But let me tell you, ನಿಮಗೆ ಹೇಳ್ತೇನೆ, go to all the rich people. ಎಲ್ಲ ಒಂದು ಶ್ರೀಮಂತರ ಜನರ ಬಳಿಗೆ ನೀವು Go ಹೋಗಿ. to all the people who do this liquor business. ಲಿಕ್ಕರ್ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರೋ ಅವರ ಬಳಿ ನೀವು ಹೋಗ್ರಿ. Any rich people ಯಾರೇ ಶ್ರೀಮಂತರಾಗಿರ್ಬೋದು, who doesn't acknowledge God is their strength. ಯಾರು ತಮ್ಮ ಬಲವು ದೇವರೆಂಬುದಾಗಿ ಆರೈಕೆ ಮಾಡುವುದಿಲ್ಲ. Those who do this lending money, ಹಣವನ್ನು ಸಾಲವಾಗಿ ಕೊಡ್ತಾರೋ, you ask them, ಅವ್ರಿಗೆ or you ಕೇಳ್ರಿ, see their lives. ಅವರ ಜೀವಿತವನ್ನು ನೋಡ್ರಿ. They will have all the money, but their lives will be very miserable. ಅವರಿಗೆ ಬಹಳಷ್ಟು ಹಣವಿರ್ತದೆ, ಆದ್ರೆ ಅವರ ಜೀವಿತವು ದುಃಖದಿಂದ Some of ಕೂಡಿರುತ್ತದೆ. their kids are abnormal. ಕೆಲವೊಂದು ಅವರ ಮಕ್ಕಳು ಅಪಸಾಮಾನ್ಯ ಒಂದು ಮಕ್ಕಳಾಗಿದ್ದಾರೆ. Mentally retarded.
ಅವರು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ. They don't feel joy to see the children. ಅವರು ಮಕ್ಕಳಿಗೆ ನೋಡುವಾಗ ಅವರಿಗೆ ಸಂತೋಷ ಬರುವುದಿಲ್ಲ. But church, understand one thing. ಆದ್ರೆ ಸಭೆ ಒಂದು ಅರ್ಥ ಮಾಡಿಕೊಳ್ಳ್ರಿ, In our house, ನಮ್ಮ ಮನೆಯಲ್ಲಿ even though we have a little money, ನಮಗೆ ಸ್ವಲ್ಪ ಹಣವಿದ್ದರೂ ಸಹ you know what we are doing? ನಾವೇನ್ ಮಾಡ್ತೇವೆ We ಗೊತ್ತಿ? are eating happily. ನಾವು ಸಂತೋಷದಿಂದ ಊಟ ಮಾಡ್ತೇವೆ, We are happily moving around. ನಾವು ಸಂತೋಷದಿಂದ Our ತಿರುಗಾಡ್ತೇವೆ. kids are very happy, healthy. ನಮ್ಮ ಮಕ್ಕಳು ಬಹಳ ಆರೋಗ್ಯವಾಗಿದ್ದಾರೆ. Why? ಯಾಕೆ? Because we acknowledge that God, it is you, Lord, not I. ಯಾಕೆಂದ್ರೆ ನಾವೆಲ್ಲರೂ ಆರೋಗ್ಯ ಮಾಡ್ತೇವೆ, ದೇವರೇ ಅದು ನಾನಲ್ಲ ಸ್ವಾಮಿ, ಅದು It's ನೀನಾಗಿದ್ದೀಯ. all about you, Lord. ಎಲ್ಲವೂ ನೀನಾಗಿದ್ದಿ ದೇವರೇ. That is why Harvest Festival is all about acknowledging God. ಅದಕ್ಕೆ ಆ ಸುಗ್ಗಿಯ ಹಬ್ಬ ಅರ್ಥ ಎಲ್ಲದಕ್ಕೂ ದೇವರನ್ನು ಹರಕೆ ಮಾಡುವುದು. Third one, ಮೂರನೇ ವಿಷಯ, the Harvest Festival is a feast of promise. ಅದು ವಾಗ್ದಾನದ ಒಂದು ಹಬ್ಬವಾಗಿದೆ. It's a feast of fulfilling the promise. ವಾಗ್ದಾನವನ್ನು ನೆರವೇರಿಸುವ ಹಬ್ಬವಾಗಿದೆ. Now, why do I say that? ನಾನು ಯಾಕೆ ಆ ರೀತಿಯಾಗಿ ಹೇಳ್ತೇನೆ? Now, if you go to the book of Joshua, chapter 21 and verse 45. ಯೆಹೋಶುವ 21ನೇ ಅಧ್ಯಾಯ Verse 45. ವಚನ 45. Please read. ದಯಮಾಡಿ ಓದ್ಕೊಳ್ರಿ. 21 and verse 45. ಆತನು ಇಸ್ರಾಯೇಲರಿಗೆ Yeah. ಮಾಡಿದ ಅತಿ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ. You know what the Bible says? ಸತ್ಯವೇದ ಏನು ಹೇಳ್ತದೆ? Whatever he has promised to the Israelites, not even one failed, the Bible says. ದೇವರು ಇಸ್ರಾಯೇಲರಿಗೆ ಯಾವ್ಯಾವ ವಾಗ್ದಾನಗಳನ್ನು ಮಾಡಿದಾನೋ ಅದರಲ್ಲಿ ಒಂದಾದರೂ ತಪ್ಪಿ ಹೋಗಲಿಲ್ಲ. That's what the Bible says. ಅದೇ ಸತ್ಯವೇದ In ಹೇಳ್ತದೆ. other words, ಮತ್ತೊಂದು ವಚನದಲ್ಲಿ it ಹೇಳ್ತಾರೆ, meant God was bound to fulfill the promises what he has made. ದೇವರು ಕೊಟ್ಟಂತ ವಾಗ್ದಾನವನ್ನು ಆತನು ನೆರವೇರಿಸಿದನು. He was bound to that. ಅದು ಕಟ್ಟಲ್ಪಟ್ಟಿದ್ದು. ಅದಕ್ಕೆ ಆತನು ಕಟ್ಟಲ್ಪಟ್ಟಿದ್ದನು. Now listen to me, church. ಮತ್ತು ಲಕ್ಷ್ಯವಿಟ್ಟು ಕೇಳಿ ಸಭೆ. Every time when God says, thus saith the Lord, or Bible says, thus saith the Lord. ಯಾವಾಗಲೂ ಸತ್ಯವೇದ ದೇವರು ಹೀಗೆ ಹೇಳ್ತಾರೆ, ದೇವರು ಇಂತೆನ್ನುತ್ತಾನೆ ಅನ್ನುವಾಗ, ದೇವರು ಇಂತೆನ್ನುತ್ತಾನೆ ಎಂದು ಹೇಳುವಾಗ, that means it is the law of God. ಅದರ ಅರ್ಥ ಅದು ದೇವರ ಒಂದು He ನಿಯಮವಾಗಿದೆ. doesn't change. ಆತನು ಬದಲಾಯಿಸುವುದಿಲ್ಲ. Once he promises, ಒಂದು ಸಾರಿ ಆತನು ವಾಗ್ದಾನ ಮಾಡಿದ್ರೆ he will fulfill it. ಆತನು ಅದು ನೆರವೇರಿಸ್ತಾನೆ. And do you know what we are doing? ಮತ್ತು ನಾವೇನ್ ಮಾಡ್ತಾ ಇದ್ದೇವೆ ಗೊತ್ತ್ರಿ? When we are coming and giving our harvest to the Lord, we are telling God, whatever you promised, you fulfill, Lord. ನಾವು ಏನೇನು ಸುಗ್ಗಿ ಹಬ್ಬಕ್ಕೆ ತೆಗೆದುಕೊಂಡು ಬರ್ತೇವೆ, ನಾವು ಹೇಳ್ತಾ ಇದ್ದೇವೆ, ದೇವರೇ ನೀನು ಏನೇನು ವಾಗ್ದಾನ ಮಾಡಿದ್ದೀಯೋ ನೀನು ನೆರವೇರಿಸ್ತೇನೆ. You will never change, Lord. ನೀನು ಯಾವತ್ತೂ ಬದಲಾಗುವುದಿಲ್ಲ And ದೇವರೇ. every promises of yours are yea and amen in Christ Jesus. ಮತ್ತು ಪ್ರತಿಯೊಂದು ನೀನು ಮಾಡಿದ ಪ್ರತಿಯೊಂದು ವಾಗ್ದಾನವು ಕ್ರಿಸ್ತನಲ್ಲಿ ಆಮೇನ್ ಆಗಿದೆ. ಕ್ರಿಸ್ತನಲ್ಲಿ ಆಮೇನ್ It ಆಗಿದೆ. never changes. ಅದು ಯಾವತ್ತೂ ಬದಲಾಗುವುದಿಲ್ಲ. You know why we celebrate Harvest Festival? ಯಾಕೆ ನಾವು ಸುಗ್ಗಿ ಹಬ್ಬವನ್ನು ಆಚರಿಸ್ತೇವೆ ಗೊತ್ತ್ರಿ? We celebrate it because whatever He has promised, He is going to give. ಯಾಕೆಂದ್ರೆ ದೇವರು ಏನೇನು ವಾಗ್ದಾನ ಮಾಡಿದ್ದಾನೋ ಅದು ಆತನು ನೆರವೇರಿಸ್ತಾನೆ. Whatever He has told, He will fulfill it. ಆತನು ಏನೇನು ಹೇಳಿದ್ದಾನೋ ಆತನು He ನೆರವೇರಿಸ್ತಾನೆ. will not change His mind. ಆತನು ಆತನ ಮನಸ್ಸನ್ನು ಬದಲಾಯಿಸುವುದಿಲ್ಲ. What He has spoken, He has established. ಆತನು ಏನನ್ನು ಮಾತನಾಡಿದ್ದಾನೋ ಆತನು ಸ್ಥಾಪಿಸುತ್ತಾನೆ. And let me give you the last one. ನಿಮಗೆ ಕೊನೆಯದಾಗಿ ನಾನು I ಹೇಳ್ತೇನೆ, have a lot of things. ನನಗೆ You wait for the ಬಹಳಷ್ಟು second session. I will talk to you more on the Harvest Festival. ನನಗೆ ಬಹಳಷ್ಟು ಹೇಳುವುದಿದೆ, ಆದರೆ ನೀವು ಸೆಕೆಂಡ್ ಸೆಷನ್ಗೆ ನೀವು ಇರುವುದಾದ್ರೆ ನಾನು ಹೇಳ್ತೇನೆ. It's a feast of thanksgiving. ಅದು ಕೃತಜ್ಞತಾ ಸ್ತುತಿ ಮಾಡುವಂತ ಹಬ್ಬವಾಗಿದೆ. It's a feast of thanksgiving. ಅದು ಕೃತಜ್ಞತೆ ಹೇಳುವ ಒಂದು ಹಬ್ಬವಾಗಿದೆ. Go to verse 10 and read it for me. 10ನೇ ವಚನ ಓದ್ಕೊಳ್ರಿ. 7 ವಾರಗಳಾದ ನಂತರ ಪಂಚಾಶತಮ ದಿನದ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. You know what the Bible says? ಸತ್ಯವೇದನ ಹೇಳ್ತದೆ ಗೊತ್ತ್ರಿ? When you bring your harvest to the Lord, you are saying, God, thank you for blessing. ನೀವು ನಿಮ್ಮ ಒಂದು ದವಸ ಧಾನ್ಯಗಳನ್ನು ತೆಗೆದುಕೊಂಡು ಬಂದಾಗ ನೀವು ಹೇಳ್ತೀರಿ, ದೇವರೇ ನಿನಗೆ ಸ್ತೋತ್ರ, We thank you, Lord. ನಿನಗೆ ವಂದನೆಗಳು And ದೇವರೇ. you know something here. ನಿಮಗೆ ವಿಶೇಷ ಏನು ಗೊತ್ತಿಲ್ಲ? Let me put it this way. ಈ ರೀತಿಯಾಗಿ ನಾನು ಹೇಳ್ತೇನೆ, When you give your harvest to the Lord, ನೀವು ನಿಮ್ಮ ಸುಗ್ಗಿಯನ್ನು ದೇವರಿಗೆ ಕೊಡುವಾಗ you know what you are telling? ನೀವೇನ್ ಹೇಳ್ತಾ ಇದ್ದೀರಿ You are ಗೊತ್ತಾ? taking the hand of the Lord and keeping it on your harvest. ನೀವು ದೇವರ ಒಂದು ಕೈಗಳನ್ನು ತೆಗೆದುಕೊಂಡು ನಿಮ್ಮ ಸುಗ್ಗಿಯನ್ನು ಅಲ್ಲಿಟ್ಟು You are taking the hand of God and keeping it on the harvest.
ದೇವರ ಒಂದು ಹಸ್ತವು ತೆಗೆದುಕೊಂಡು ಆ ಸುಗ್ಗಿಯ ಮೇಲೆ ಇಟ್ಟು and tell God, God bless my water and my food. ದೇವರೇ ನಮ್ಮ ನೀರು ಮತ್ತು ನಮ್ಮ ಆಹಾರವನ್ನು ಆಶೀರ್ವದಿಸು. That is what you are telling God. ಅದೇ ನೀವು ಹೇಳ್ತಾ ಇದ್ದೀರಿ. Just listen to me here. ಸಭೆ ಲಕ್ಷ್ಯವಿಟ್ಟು In ಕೇಳಿ. today's world, ಈಗಿನ ಜಗತ್ತಿನಲ್ಲಿ everything is corrupted today. ಎಲ್ಲವೂ ಭ್ರಷ್ಟಾಚಾರವಾಗಿದೆ. Even the rice what you eat has come in plastic. ಆ ಒಂದು ನಾವು ತಿನ್ನುವ ಅಕ್ಕಿಯೂ ಸಹ ಪ್ಲಾಸ್ಟಿಕ್ ಆಗಿದೆ. Even the tea, the milk what you drink is made of Fevicol many times. ನಾವು ಕುಡಿಯುವ ಒಂದು ಹಾಲು ಸಹ ಫೆವಿಕಾಲ್ ಆಗಿದೆ. You know that? ನಿಮಗೆ ಗೊತ್ತಿದೆ? Even the fruits what you eat, the vegetable what you eat, it is of medicines there. ಆ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನುವಾಗ ಸಹ ಅದು ಒಂದು ಮೆಡಿಸಿನ್ ಇಂದ ಔಷಧಿಯಿಂದ ಮಾಡಲಾಗಿದೆ. Now let me tell you, this is all, the world is getting more corrupted. ಈ ಒಂದು ಜಗತ್ತು ಭ್ರಷ್ಟದಿಂದ ಕೂಡಿದೆ. But do you know, when you are giving your harvest to the Lord, ಆದ್ರೆ ನೀವು ದೇವರಿಗೆ ಕೊಡುವಾಗ, ಸುಗ್ಗಿಗೆ ಕೊಡುವಾಗ, I'm telling God, ನೀವು ದೇವರಿಗೆ ಹೇಳ್ತಾ ಇದ್ದೀರಿ, just keep your hand upon this. ದೇವರೇ ನಿನ್ನ ಹಸ್ತವು ಸುಗ್ಗಿಯ ಮೇಲೆ ಇಡು. God, just keep your hand upon this. ದೇವರೇ ನಿನ್ನ ಹಸ್ತವು ಸುಗ್ಗಿಯ ಮೇಲೆ ಇಡು. And bless my harvest. ಮತ್ತು ನನ್ನ ಸುಗ್ಗಿಯನ್ನು ನೀನು ಆಶೀರ್ವದಿಸು. And do you know what you mean that? ನೀವು ಹೇಳುವ ಅರ್ಥವೇನು ಗೊತ್ತೇ? The Bible tells, ಸತ್ಯವೇದ ಹೇಳ್ತದೆ, take away the sickness, Lord. ಪ್ರತಿಯೊಂದು ಅನಾರೋಗ್ಯವನ್ನು ತೆಗೆದುಕೋ ಸ್ವಾಮಿ. Infirmity and diseases. ಪ್ರತಿಯೊಂದು ಅನಾರೋಗ್ಯವ ರೋಗವನ್ನು ತೆಗೆದು ಹಾಕು ಸ್ವಾಮಿ. Give us good health, Lord. ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡು. That is when you are going to thank God, because God is going to bless you. ಅದಕ್ಕಾಗಿ ನೀವು ದೇವರಿಗೆ ಕೃತಜ್ಞತೆ ಹೇಳ್ತೀರಿ, ದೇವರು ನಿಮ್ಮನ್ನು ಆಶೀರ್ವದಿಸಿದ ಕಾರಣ. That's why we thank God. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆ. So next week, ಮುಂದಿನ ವಾರ prepare yourself. ನಿಮ್ಮನ್ನು ನೀವು ಸಿದ್ಧಪಡಿಸಿಕೊಳ್ಳಿ. Get your best harvest. ನಿಮ್ಮ ಉತ್ತಮವಾದ ಒಂದು ಸುಗ್ಗಿಯನ್ನು ತೆಗೆದುಕೊಂಡು ಬನ್ನಿ. So we are going to tell you how we are going to arrange those things. ನಾವು ಹೇಳ್ತೇವೆ ಹೇಗೆ ನಾವೆಲ್ಲ ಅರೇಂಜ್ ಮಾಡ್ತೇವೆ ಅಂತ ಹೇಳಿ. Okay, so be prepared with that. ಅದಕ್ಕಾಗಿ ಸಿದ್ಧರಾಗಿರಿ. Okay, next week we will have only one service. ಮುಂದಿನ ವಾರ ನಮಗೆ ಒಂದೇ ಒಂದು ಸರ್ವಿಸ್ ಇರುತ್ತದೆ. We will not have evening service, we just have one service. ನಮಗೆ ಸಂಜೆ ಒಂದು ಸರ್ವಿಸ್ ಇರುವುದಿಲ್ಲ, ನಮ್ಮ ಮುಂಜಾನೆ ಅಷ್ಟೇ ಇರ್ತದೆ. Okay, so we don't want you to prepare your food and come. ನೀವು ನಿಮ್ಮ ಊಟವನ್ನು, let me give you an option to you. ನಿಮಗೆ ಒಂದು ಆಯ್ಕೆಯನ್ನು ಕೊಡ್ತೇನೆ. Will you prepare food and come, or you want us to prepare food? ನೀವು ನಿಮ್ಮ ಊಟವನ್ನು ತೆಗೆದುಕೊಂಡು ಬರ್ತೀರೋ ಅಥವಾ ನಾವೇ ನಿಮಗೆ ಊಟವನ್ನು ಇಲ್ಲಿ ರೆಡಿ ಮಾಡಿ ಸಿದ್ಧ ಮಾಡಬೇಕು? Now your choice. ನಿಮ್ಮ ಆಯ್ಕೆ. See, if you are preparing your food, ನೀವು ನಿಮ್ಮ ಊಟವನ್ನು ಸಿದ್ಧಪಡಿಸಿಕೊಂಡು ಬರ್ತಾ ಇದ್ರೆ, I love to be a part of the family. ನಾನು ಅದಕ್ಕೆ ಕುಟುಂಬವಾಗಿ ನಾನು ಭಾಗಿಯಾಗಲಿಕ್ಕೆ ಇಷ್ಟಪಡ್ತೇನೆ. Now if you want us to prepare, ಮತ್ತು ನೀವು ನಾವೇ ಸಿದ್ಧಪಡಿಸಬೇಕು ಅಂತ ಹೇಳಿದ್ರೆ no issues. ಏನು ಸಮಸ್ಯೆ ಇಲ್ಲ. Now what you will do? ಮತ್ತು ನೀವೇನ್ ಮಾಡ್ತೀರಿ ಹೇಳಿದ್ರಿ? ಇವತ್ತು ಎಷ್ಟು ಮಂದಿ ನಾವೇ ತಗೊಂಡು ಬರ್ತೀವಿ ಅನ್ನೋ ಹೇಳ್ತಿದ್ದೀರಿ ಕೈ ಕವಲ್ ಎತ್ತಿ ತೋರಿಸಿ, ಮೇಲೆ ಎತ್ತಿ ತೋರಿಸ್ರಿ ಕೈ. ಸ್ವಲ್ಪ ಮಂದಿ ನೀವೇ ಮಾಡ್ರಿ ಅಂತ ಹೇಳಿ. ಓಕೆ, ಉಳ್ಕಿದ ಕೈ ಹೇಳಿ. ಯಾರ್ಯಾರು ನೀವೇ ಮಾಡ್ರಿ ಅಂತ ಹೇಳೋರು ಎಷ್ಟು ಮಂದಿ? ಕೈ ಎತ್ತಿ ಮೇಲೆ ಎತ್ತಿ ತೋರಿಸಿ. ಒಬ್ಬರದ ಕೈ ಕೈ ಎತ್ತಮ್ಮ ಮೇಲೆ ಎತ್ತರ ಮೇಲೆ. ಎರಡು ಸಿಸ್ಟರ್ ಕೈ ಎತ್ತಿ. ಎರಡು ಒಬ್ಬರಲ್ಲ, ಈ ಮಾಡಾರ ಮಾಡ್ರಿ ಬೇಕಾದ್ರೆ ಹೋಗಿರ್ತೇನೆ ನೋಡಿ. ಎಲ್ಲರೂ ಭಾಳ ಮಂದಿ ಕರೆಕ್ಟ್ ಹೇಳ್ರಿ. whether you are going to prepare and come or you want us to prepare. ನೀವು ಕರೆಕ್ಟ್ ಆಗಿ ಹೇಳ್ರಿ, ನಾವೇ ಸಿದ್ಧ ಮಾಡಬೇಕು ಅಥವಾ ನೀವು ತೆಗೆದುಕೊಂಡು ಬರ್ತೀರಾ? We will come to one rule, please. ನಾವು ಒಂದೇ ಒಂದು ನಿರ್ಧಾರಕ್ಕೆ ಬರೋಣ. ನಿಯಮಕ್ಕೆ ಬರೋಣ. ನಿರ್ಧಾರಕ್ಕೆ ಓಕೆ, ಯಾರ್ಯಾರು ನಾವು ತಗೊಂಡ್ಬರ್ತೀನಿ ಎಲ್ಲ ಎದ್ದು ನಿಂದ್ರೆ ಹೇಳ್ತೀನಿ. ನನಗೆ ಅಟ್ಲೀಸ್ಟ್ ಗೊತ್ತಾಗ್ತದೆ ಎಷ್ಟು ಮೆಜಾರಿಟಿ ಎಷ್ಟು ಐತಿ ಅಂತ ಹೇಳಿ. ಹುಡುಗರು ಹೆಣ್ಮಕ್ಳು ನಿಂತಾರೆ, ಗಂಡ್ಮಕ್ಳು ನಿಂತಾರೆ. ಯಾರ್ಯಾರು ಈಗ ನಾವೇ ಕಟ್ಸ್ಕೊಂಡು ಬರ್ಬೇಕು. ಸ್ವಲ್ಪ ಮಂದಿ ಮುಂದಿನ ವಾರ ಬರಕ ಹೋಗ್ತೇನೆ ನಾನು. ಎದ್ದಿದ್ದೀರಿ ಯಾರಿಗೆ? ನೀವ್ಯಾರು ನಾವು ಮಾಡ್ಬೇಕ ನಿಮ್ಗೆ? ಇಲ್ಲ ನಿಂದಿರಿ, ನೀವು ಮನೆಯವ್ರು ನಿಂತು ನೀವು ನಿಂದಿರಿ, ಚಿಂತಿಲ್ಲ. ಐ ವಾಂಟ್ ಟು ಸಿ ಮೆಜಾರಿಟಿ. ಲಕ್ಷ್ಮಕ್ಕ ನಾವು ತಗೋಣ ನಿಮ್ಗೆ. ಎದ್ದಿದ್ದೀರಿ, ಮತ್ತೆ ಯಾರು ತರ್ತಾರೆ ಬಿಡ್ತಾರೆ? ಎದ್ದಿದ್ದೀರಿ ಹಿಂಗೆ ಯಾಕೆ? ಓಕೆ, so almost all nearly more than 50% people are 50-60% people are telling we will get. 60ಕ್ಕಿಂತ ಹೆಚ್ಚು ಜನರು ನಾವು ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ನೀವು ಲಕ್ಷ ಕೊಟ್ಟಿದ್ದೀರಿ.
ಈಗ ನಾವು ಲಕ್ಷ್ಯ ಕೊಡ್ತೇವೆ. ಬರ್ಬೇಕಾದ್ರೆ ಇಬ್ಬರಿಗೆ ಜಾಸ್ತಿ ಮಾಡ್ಕೊಂಡು ಬರ್ರಿ, ಯಾಕಂದ್ರೆ ಪಾಪ ಕುಂತವರು ಅವ್ರೇನಾದ್ರು ನೀವ ಮಾಡ್ಕೊಂಡು ಬರ್ರಿ ಸಾಕಾಗಿರ್ತದೆ. ಓಕೆ, ನೀವು ಗೆಟ್ ಫುಡ್ ಫಾರ್ ಯು. ಓಕೆ, ಇಬ್ಬರಿಗೆ ಜಾಸ್ತಿ ಮಾಡ್ಕೊಂಡು ಬರ್ರಿ, ಇಬ್ಬರಿಗೆ ಅಷ್ಟೇ ಸಾಕು. ಇಬ್ಬಿಬ್ಬರಿಗೆ ಜಾಸ್ತಿ ಮಾಡ್ಕೊಂಡು ಬಂದ್ರೆ ನಮ್ಗೆ ಇನ್ನೂ ಆಹಾರ ಬಹಳ ಉಳಿಯುತ್ತೆ. ಓಕೆ, ಸೊ ನೆಕ್ಸ್ಟ್ ವೀಕ್ ವಿಲ್ ಹ್ಯಾವ್ ಫೆಲೋಶಿಪ್ ಡಿನ್ನರ್ ಲಂಚ್. ಮುಂದಿನ ವಾರ ನಮ್ಗೆ ಅನ್ಯೋನ್ಯತೆ ಒಂದು ಭೋಜನವಿರ್ತದೆ. ಸೊ ದಟ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಶೇರ್ ಅವರ್ ಲಂಚ್ ಟು ಒನ್ ಅನದರ್. ಅದರ ಅರ್ಥ ನಮ್ಮ ಆಹಾರವನ್ನು ಒಬ್ಬರೊಟ್ಟಿಗೊಬ್ಬರು ನಾವು ಹಂಚಿಕೊಳ್ತೇವೆ. ಬರ್ತೀವಿ. ಓಕೆ, ನೋ ಪ್ರಾಬ್ಲಮ್. ಓಕೆ, ವಿ ವಿಲ್ ಪ್ರಿಪೇರ್ ಫಾರ್ ಯು, ನೋ ಪ್ರಾಬ್ಲಮ್. ನಾವು ಸಿದ್ಧಪಡಿಸ್ತೀವಿ. ಓಕೆ, ಡೋಂಟ್ ಮಿಸ್. ಓಕೆ, ಅಯ್ಯೋ ನಾ ತರುವುದಿಲ್ಲ ಅಲ್ಲ, ಬರೋದಿಲ್ಲ ಮಾಡಬೇಡ. ಡೋಂಟ್ ಡೂ ದಟ್. ಪ್ಲೀಸ್ ಕಮ್. ದಯಮಾಡಿ ಯು ಗೆಟ್ ಇಟ್ ಆರ್ ಡೋಂಟ್ ಗೆಟ್ ಇಟ್, ಯು ಪ್ಲೀಸ್ ಕಮ್. ನೀವು ತೆಗೆದುಕೊಂಡು ಬಂದ್ರೆ ಚಿಂತೆ ಇಲ್ಲ, ತೆಗೆದುಕೊಂಡು ಬರ್ಲಿಲ್ಲ ಅಂದ್ರೆ ಚಿಂತೆ ಇಲ್ಲ, ಆದ್ರೆ ದಯಮಾಡಿ ಬನ್ನಿ. ಬಿ ದ ಪಾರ್ಟ್ ಆಫ್ ದ ಫ್ಯಾಮಿಲಿ. ಆ ಒಂದು ಕುಟುಂಬಕ್ಕೆ ನೀವು ಬಂದು ಸೇರಿ. ನಾಚಿಕೆ ಪಡಬೇಡ್ರಿ. ನಾಚಿಕೆ ಪಡಬೇಡ್ರಿ. ಅಯ್ಯೋ ಅಣ್ಣ ಏನಂತಾರ ಇಲ್ಲ ಪಾಸ್ಟರ್ ಏನಂತಾರ ಜನನ ನೋಡೋದು ಏನು ಅನ್ನೋಂಗಿಲ್ಲ. ಸಿ ಫಾರ್ ಮೀ ಇಟ್ ಡಸಂಟ್. ಸಿ ಊಟದ ಬಂದಾಗ ಮನುಷ್ಯರನ್ನ ಅಳಿಬಾರದು. ದಟ್ಸ್ ಮೈ ಪ್ರಿನ್ಸಿಪಲ್. ಊಟ ಬಂದಾಗ ಮನುಷ್ಯನ ಯಾವತ್ತೂ ಅಳಿಬಾರ್ದು, ಅದು ನನ್ನ ನಿಯಮವಾಗಿದೆ. ನೋಡೋಣ, we love you everybody. Even though we have little, we love to share with you and eat. ನಮ್ಮ ಹತ್ರ ಸ್ವಲ್ಪ ಇದ್ದರೂ ಚಿಂತೆ ಇಲ್ಲ, ನಾವು ಅದನ್ನೇ ಹಂಚಿಕೊಂಡು At ತಿನ್ನೋಣ. least we eat one morsel, that's enough. ನಾವು ಒಂದು ತುತ್ತಾದ್ರೂ ತಿಂತೇವಲ್ಲ ಅದೇ ಸಾಕ್ರಿ. We are very happy for that. ನಾವು ಅದಕ್ಕೆ So be a part ಸಂತೋಷವಿಲ್ಲ. of that. ಅದಕ್ಕೆ ಬಂದು Get ಭಾಗಿಯಾಗಿ your harvest. ನಿಮ್ಮ ಸುಗ್ಗಿಯನ್ನು ತೆಗೆದುಕೊಂಡು ಬನ್ನಿ. So next week the church will be exactly by 10 o'clock. ಮುಂದಿನ ವಾರ ಸಭೆಯು 10 ಗಂಟೆಗೆ ಇರ್ತದೆ. Okay, ನೆನಪಿಟ್ಟುಕೊಳ್ಳ್ರಿ, ಮುಂದಿನ ವಾರ ಸಭೆ 10 ಗಂಟೆಗೆ ಇರ್ತದೆ. ಮುಂದಿನ ವಾರ ಸಭೆಯು 10 ಗಂಟೆಗೆ ಇರ್ತದೆ, ನೆನಪಿಟ್ಟುಕೊಳ್ಳ್ರಿ. Okay, before 10 try to be here. 10 ಗಂಟೆಗೆ ಮುಂಚೆನೇ ನೀವು ಇಲ್ಲಿ ಇರಿ. Because why I am trying to tell you, why I am telling you. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, Let's start soon. ಬೇಗ ನಾವು ಪ್ರಾರಂಭ ಮಾಡಿ And finish it up soon. ಮತ್ತು ಬೇಗ ಮುಗಿಸೋಣ. Because you need to go home. ಯಾಕಂದ್ರೆ ನಾವು ಮತ್ತೆ ತಿರುಗಿ ಮನೆಗೆ Okay, ಹೋಗ್ಬೇಕು. so to next week 10 o'clock. So ಮುಂದಿನ ವಾರ ರವಿವಾರ 8 ಗಂಟೆಗೆ ಅಡಿಗೆ ಮಾಡಕ್ ಹೋಗ್ಬೇಡ್ರಿ, ಮುಂಜಾನೆ 6 ಗಂಟೆಗೆ. ಇವತ್ತು ಎಷ್ಟು ಗಂಟೆ? 8 ಗಂಟೆ ಮಟ್ಟ ಮಕ್ಕೊಂಡಿದ್ದೆ. ಯಾಕಂದ್ರೆ 9 ಗಂಟೆ ಮಟ್ಟ ಮಕ್ಕೊಂಡಿದ್ದೀನಿ ಅಂತ ಅರ್ಥ. ಎದ್ದೆ 6 ಗಂಟೆಗೆ ಎದ್ದೆ. Okay, morning to 5 o'clock I got up, I started praying because I need to come and join the prayer team here. So 5 o'clock I got up early and I started praying. ನಾನು 5 ಗಂಟೆಗೆ ಮುಂಚಾನೆ ಎದ್ದು ನನ್ನ ಪ್ರಾರ್ಥನೆ I prepared ಮಾಡ್ತೀನಿ. myself. ನಾನು ಸಿದ್ಧಪಡಿಸಿಕೊಂಡೆ I came for a worship here. ಮತ್ತು ನಾನು ಆರಾಧನೆಗೆ ಇಲ್ಲಿ So ಬಂದೆ. be a part of that. ನೀವು ಬಂದು ಭಾಗಿಯಾಗ್ರಿ. Okay, so next week we are going to have a beautiful time. ಮುಂದಿನ ವಾರ ನಮಗೆ ಸುಂದರವಾದ ಒಂದು ಸಮಯವಿರ್ತದೆ. As you're all standing, ನೀವೆಲ್ಲರೂ ನಿಂತುಕೊಂಡಿರೋ ಪ್ರಕಾರ the people who want to take a holy communion, please stand. ಯಾರ್ಯಾರು ಪರಿಶುದ್ಧ ಭೋಜನವನ್ನು ತೆಗೆದುಕೊಳ್ಳಬೇಕು